ನಮಸ್ಕಾರ ಎಲ್ರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬರ್ರಿ, ಇವತ್ತು ನಾನು ನಿಮಗೆ ಎಂಥ ಸೂಪರ್ ಆಗಿರುವಂಥ ನೀರು ದೋಸೆ ಅಲ್ಲ, ಸೂಪರ್ ಆದಂತಹ ದೋಸೆ ಅಂತಲೇ ಹೇಳ್ಬೋದು. ಬೇರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಬರೀ ಅಕ್ಕಿಯಿಂದ ಮಾಡುವಂಥ ಈ ನೀರು ದೋಸೆ ಉತ್ತರ ಕರ್ನಾಟಕ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖವಾದಂತಹ ಆಹಾರಗಳಲ್ಲಿ ಇದು ಒಂದು ಆಹಾರ ಅಂತ ಹೇಳ್ಬೋದು. ಮಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ, ಧರ್ಮಸ್ಥಳ ಕಡೆ ಜಾಸ್ತಿ ಮಾಡ್ತಾರೆ. ನಾವು ಯಾವಾಗಲಾದರೂ ಧರ್ಮಸ್ಥಳ ಕಡೆ ಹೋದರೆ ಈ ನೀರು ದೋಸೆನ ನಾವು ತೊಗೊತೀವಿ. ಒಂದು ಸಲ ತಿಂಡಿಗೆ ಇದನ್ನು ನಾವು ತೊಗೊತೀವಿ. ಹಾಗೆ ಮಂಗಳೂರು ಸೈಡು ಭಾಳ ಮಾಡ್ತಾರೆ ಇದನ್ನು. ಈ ಒಂದು ನೀರು ದೋಸೆಗೆ ಆ ಕಡೆಗೆಲ್ಲ ಏನು ಮಾಡ್ತಾರೆ, ಮಂಗಳೂರು ಕಡೆಯೆಲ್ಲ ಜಾಸ್ತಿ ಫಿಶ್ ತಿಂತಾರಲ್ಲ ಅವರು, ಬಾಂಗಡೆ ಮೀನಿಂದ ಸಾಂಬಾರು ಆ ಥರ ಎಲ್ಲ ಮಾಡಿಕೊಂಡು ಅದಕ್ಕೆ ತಿಂತಾರೆ. ನಾವೇನಿಲ್ಲ, ನಾವು ವೆಜಿಟೇರಿಯನ್ ಅಲ್ಲ, ನಾವು ಬರೀ ಚಟ್ನಿ ಹಾಕ್ಕೊಂಡು ತಿಂತೇವೆ, ಕೊಬ್ಬರಿ ಚಟ್ನಿ, ಅದರಲ್ಲೂ ಕೊಬ್ಬರಿ ಚಟ್ನಿ, ಬೇರೆ ಇನ್ನೇನಿಲ್ಲ. ಕೆಲವೊಬ್ಬರು ಬೇರೆ ಬೇರೆ ಅವರೆಕಾಳು ಪಲ್ಯ, ಅವರೆಕಾಳು ಸಾಗು, ಆಲೂಗಡ್ಡೆ ಸಾಗು ಈ ಥರ ಮಾಡ್ಕೊಂಡು ತಿಂತಾರೆ. ಆದರೆ ನಮಗೆ ಮಾತ್ರ ಕೊಬ್ಬರಿ ಚಟ್ನಿ ಮಾತ್ರ ರುಚಿಸೋದದು. ಹಾಗಾಗಿ ನಾವು ಸಾಗು ಮಾಡೋದು ಕಡಿಮೆ, ಅದಕ್ಕೆ ಕೊಬ್ಬರಿ ಚಟ್ನಿ ಮಾತ್ರ ನಾನು ಮನೇಲಿ ಮಾಡೋದು. ಹಂಗೆ ಈ ನೀರು ದೋಸೆಗೆ ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಏನಪ್ಪ ಅಂದರೆ ರಾತ್ರಿ ಅಕ್ಕಿ ನೆನೆ ಇಡೋದು, ಬೆಳಗ್ಗೆ ಎದ್ದು ರುಬ್ಬಿ ದಿಢೀರಂತ ಮಾಡುವಂಥ ರೆಸಿಪಿ, ಭಾಳ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ನೀರು ದೋಸೆಗೆ ಅಕ್ಕಿನ ನಮ್ಮ ಮನೇಲಿ ನಾವು ದೋಸೆ ಎಷ್ಟು ಜನ ಇದ್ದೀವಿ ಅದನ್ನು ನೋಡಿಕೊಂಡು ಮಾಮೂಲು ಅಕ್ಕಿ ಹೆಂಗೆ ನಾವು ನೆನೆ ಹಾಕ್ತೀವಿ ಅದೇ ಥರ ಬರೀ ಅಕ್ಕಿ ಮಾತ್ರ ನೆನೆಸೋದು ರಾತ್ರಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕಿ, ಬೇಕಾದರೆ ಒಂದು ಟೀ ಕುಡಿಯಲು ಒಂದು ಲೋಟದಷ್ಟು ಹಸಿ ಕೊಬ್ಬರಿ ತುರಿದು ಹಾಕಿ ಉಪ್ಪು ಹಾಕಿ ರುಬ್ಬಿದರೆ ಆಯಿತು. ಸಣ್ಣಕ್ಕೆ ರುಬ್ಬಬೇಕು ಇದನ್ನು, ಭಾಳ ಜಿಣಗಿರ್ಬೇಕಿದು. ತರಿಯಾಗಿದ್ದರೆ ಹಂಚಿಗೆ ಹಿಡ್ಕೊತತಿ ಬರೋದಿಲ್ಲ. ಹಾಗಾಗಿ ಇದನ್ನು ಭಾಳ ಸಣ್ಣಕ್ಕೆ ತಿರುವಿ ನೀರು ಜಾಸ್ತಿ ಹಾಕ್ಬೇಕು. ಇದಕ್ಕೆ ಚಮಚದಲ್ಲಿಯೇ ಬರೀ ಒಂಥರ ಪೌಡ್ರ್ ಹಚ್ಚಿರ್ತಾರಲ್ಲ ಮುಖಕ್ಕೆ, ಆ ಥರ ಚಮಚಕ್ಕೆ ಈ ಹಿಟ್ಟು ಹತ್ತಿರಬೇಕು. ಆ ರೀತಿ ಹತ್ತಿದ್ರೆ ಮಾತ್ರ ಇದು ನೀರು ದೋಸೆ ಆಗೋದಕ್ಕೆ ಸಾಧ್ಯ. ಗಟ್ಟಿಗಿದ್ರೆ ಅದು ನೀರು ದೋಸೆ ಆಗೋದಿಲ್ಲ, ಅದು ಹಂಚ್ಬಿಟ್ಟು ಬರೋದಿಲ್ಲ. ಹಾಗಾಗಿ ಈ ನೀರು ದೋಸೆ ನೀರು ಥರ ಇರಬೇಕು ಹಿಟ್ಟು. ಇನ್ನೊಂದೇನಪ್ಪ ಅಂದ್ರೆ ಇದು ಕಬ್ಬಿಣದ ಕಾವಲಿಯಲ್ಲಿ ಬಹಳ ಚೆನ್ನಾಗಿ ಎದ್ದು ಬರ್ತೈತಿ. ಕೆಲವೊಬ್ಬರು ನಾನ್ ಸ್ಟಿಕ್ಕಲ್ಲಿ, ನಾನ್ ಸ್ಟಿಕ್ ಒಳ್ಳೇದಲ್ಲ ಅಂದ್ರೂ ಈಗೂ ನಾನ್ ಸ್ಟಿಕ್ಕಲ್ಲೇ ಮಾಡ್ತಾರೆ. ನಾನ್ ಸ್ಟಿಕ್ಕಲ್ಲಿ ಚೆನ್ನಾಗಿ ಹೆಸರು ಹೇಳ್ದಂಗೆ ನಾನ್ ಸ್ಟಿಕ್, ಅದು ಏನು ಹಿಡ್ಕೊಳ್ಳೋದೇ ಇಲ್ಲ, ಯಾವ ದೋಸೆನೂ ಹಿಡ್ಕೊಳಲ್ಲ, ಏನು ಹಾಕಿದರೂ ಹಿಡ್ಕೊಳಲ್ಲ, ಅದು ಹಂಗೆ ಎದ್ದು ಬರ್ತೈತಿ. ಅದೇ ಥರ ಕಬ್ಬಿಣದ ಕಾವಲಿಗೆ ಈರುಳ್ಳಿ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಿಕ್ಕಿದರೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾವೆ. ಮಸಾಲೆ ದೋಸೆ ಆಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ಗೋಧಿ ದೋಸೆ ಆಗಿರ್ಬೋದು, ಯಾವ ದೋಸೆನಾದರೂ ಮಾಡ್ಕೊಳ್ರಿ, ಕಬ್ಬಿಣದ ಕಾವಲಿಯಲ್ಲಿ ಬಹಳ ಚೆನ್ನಾಗಿ ಬರ್ತಾವೆ. ನಾನು ಈ ಒಂದು ನನ್ನ ನಿಜ ಜೀವನ ಕಥೆ ಕನ್ನಡ ಚಾನಲಲ್ಲಿ ನಾನೊಂದು ಕಬ್ಬಿಣದ ಹಂಚಿನ ಬಗ್ಗೆನೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಅದು ಸಿಗತ್ತೆ ನನ್ನ ಚಾನಲಲ್ಲಿ. ದಯವಿಟ್ಟು ಹಂಚಿನ ಬಗ್ಗೆ ತಿಳ್ಕೊಳ್ಳಿ. ನಾನ್ ಸ್ಟಿಕ್ ಹಂಚು ಬಳಸಬೇಡಿ ಯಾರು, ಕಬ್ಬಿಣದ ಹಂಚುಗಳನ್ನೇ ಬಳಸಿ ಅಂತಲೇ ನಾನು ಹೇಳುತ್ತದು. ಇದರಲ್ಲೂ ನಾನು ಅದನ್ನೇ ಹೇಳ್ತೀನಿ. ನಾನು ನಮ್ಮ ಮನೆಯಲ್ಲಿ ಕಬ್ಬಿಣದ ಹಂಚಲ್ಲೇ ನಾನು ಮಾಡೋದು. ಮಸಾಲೆ ದೋಸೆ, ಗೋಧಿ ದೋಸೆ, ಯಾವ ದೋಸೆ ಬೇಕಾದರೂ ನಾನು ಇದರಲ್ಲೇ ಮಾಡ್ತೀನಿ. ನೀರು ದೋಸೆ ಕೂಡ ನಾನು ಅದರಲ್ಲೇ ಮಾಡ್ತೀನಿ. ಭಾಳ ಚೆನ್ನಾಗಿ ಬರ್ತಾವೆ ದೋಸೆ, ಯಾವ ದೋಸೆನೂ ಕೆಡಲ್ಲ, ಹರಿಯಲ್ಲ, ಏನೂ ಆಗಲ್ಲ. ಆಮೇಲೆ ಇನ್ನೊಂದೇನು, ಅದೇ ಹಂಚಲ್ಲಿ ನಾನು ಹೋಳಿಗೆ ಕೂಡ ಮಾಡ್ತೀನಿ, ತುಂಬ ಚೆನ್ನಾಗಿ ಬರ್ತಾವೆ. ಇದಕ್ಕೆ ಅಷ್ಟೇ, ರಾತ್ರಿ ಅಕ್ಕಿ ನೆನೆ ಇಡೋದು, ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಉಪ್ಪು ಹಾಕಿ ರುಬ್ಬಿಟ್ಟು ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಬಿಟ್ಟರು ಸಾಕು, ಒಂದು 20 ನಿಮಿಷ ಬಿಟ್ಟರು ಸಾಕು. ಅಷ್ಟೊತ್ತಿಗೆ ಕೊಬ್ಬರಿ ಚಟ್ನಿ ಮಾಡ್ಕೊತೀವ, ಬೇಕಾದರೆ ಒಂದು ಸಾಗು ಕೂಡ ಮಾಡ್ಕೋಬೋದು. ಅಷ್ಟರಲ್ಲೇ ಅದು ಹಿಟ್ಟು ನೆನಿತೈತಿ, ಬೇಕಾದಂಗೆ ದೋಸೆ ಹಾಕ್ಬೋದು, ಬೇಕಾದಷ್ಟು ದೋಸೆ ತಿನ್ಬೋದು. ಇದು 1-2 ತಿಂದ್ರೆಲ್ಲ ಹೊಟ್ಟೆ ತುಂಬಲ್ಲ, 4 ದೋಸೆನೇ ನಾವು ತಿನ್ನಬೇಕಾಗತ್ತೆ. ಹಾಗಿರುತ್ತೆ ಅದು ನೀರು ದೋಸೆ. ಓಕೆ, ಎಲ್ಲರೂ ಈ ಒಂದು ನೀರು ದೋಸೆನ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಆಗ್ತೈತಿ. ಏನು ಮೆಜರ್ಮೆಂಟ್ ಇಲ್ಲ, ಏನಿಲ್ಲ. ಅಕ್ಕಿ ಎಷ್ಟು ಬೇಕು ನಮಗೆ ದೋಸೆ ಮಾಡೋಕೆ ಅಷ್ಟು ನೆನೆ ಹಾಕೋದು, ಕೊಬ್ಬರಿ ಹಾಕೋದು, ಉಪ್ಪು ಹಾಕೋದು, ರುಬ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ಮಾಡುವಂಥ ದೋಸೆ ಇದು. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಒಂದಿನದ ತಿಂಡಿ ಕೂಡ ಇದು ಹೋಗುತ್ತೆ ಅಂತ ಹೇಳ್ತೀನಿ. ಯಾರಾದರೂ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಹೋದರೆ ಈ
ಧಾರಾಳವಾಗಿ ಎಲ್ಲ ಹೋಟ್ಲ್ಗಳಲ್ಲೂ ಈ ಒಂದು ನೀರು ದೋಸೆ ಸಿಗುತ್ತೆ. ತಗೊಳ್ಳಿ, ತಿನ್ನಿ, ಟೇಸ್ಟ್ ನೋಡಿ. ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಅಂತಲೇ ಹೇಳ್ತೀನಿ. ಸರಿ, ನಿಮಗೆಲ್ಲ ಈ ನೀರು ದೋಸೆ ರೆಸಿಪಿ ವಿಡಿಯೋ ಇದರ ಬಗ್ಗೆ ಮಾಹಿತಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.